ಹಾಯ್, ಸ್ಪರ್ಧಾ ಹೊಂಬಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ ಸಾಮಾನ್ಯ ಜ್ಞಾನದ ಅಧ್ಯಯನದ ಮೇಲೆ ನಡೀತಾ ಹೋಗ್ತದೆ. ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಡಿಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಹಾಗಾದರೆ ನೋಡ್ರಿ, ಹೈದರ್ ಅಲಿ ಜನ್ಮಸ್ಥಳ ಯಾವುದು ಅಂತ ಕ್ವಶನ್ ಆಗಿದೆ. ಬೂದಿಕೋಟೆನ, ಮುದ್ದೇನಹಳ್ಳಿನ, ಹಂಗೇನಹಳ್ಳಿನ, ಮೈಸೂರ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಯಾವ್ದಾಗ್ತದೆ ಅಂತ ನೋಡ್ತಾ ಹೋದ್ರೆ ಬೂದಿಕೋಟೆ ಸರಿಯಾದ ಉತ್ತರ ಆಗ್ತದೆ. ಹೌದು, ಬೂದಿಕೋಟೆ ಸರಿಯಾದ ಉತ್ತರ. ನೋಡ್ರಿ, 1721ರಲ್ಲಿ ಹೈದರ್ ಅಲಿ ಜನಿಸ್ತಾರೆ. ಹೈದರ್ ಅಲಿ ಜನಿಸ್ತಾನ. ಹೌದು, 1748ರಲ್ಲಿ ಮೈಸೂರು ಪ್ರಾಂತ್ಯ, ಹೌದು ಮೈಸೂರು ಪ್ರಾಂತ್ಯದಲ್ಲಿ ಒಡೆಯರ ಆಸ್ಥಾನದಲ್ಲಿ ಏನಾಗ್ತಾನಂದ್ರೆ ಒಬ್ಬ ಸಾಮಾನ್ಯ ಸೈನಿಕನಾಗಿ ಸೇರ್ಪಡೆ ಆಗ್ತಾನೆ. 1755ರಲ್ಲಿ ಏನಾಗ್ತದ ಅಂತ ನೋಡ್ತಾ ಹೋದ್ರೆ ದಿಂಡಿಗಲ್ ಫೌಜ್ದಾರ್ನಾಗಿ ನೇಮಕನಾಗ್ತಾನೆ. ಯಾರು? ಹೈದರ್ ಅಲಿ. ದಿಂಡಿಗಲ್ ಫೌಜ್ದಾರ. ನೆಕ್ಸ್ಟ್ 1761ರಲ್ಲಿ ದಿವಾನ್ ನಂಜರಾಜಯ್ಯನನ್ನು ಸೋಲಿಸಿ ಸಂಪೂರ್ಣ ಮೈಸೂರು ಏನು ಮಾಡ್ತಾರ ಅಂದ್ರೆ ಸಂಪೂರ್ಣ ಮೈಸೂರು ತಾನೇ ಆಡಳಿತ ಮಾಡ್ತಾನೆ. ಯಾರು? ಹೈದರ್ ಅಲಿ. ಹೌದಾ, ಹೈದರ್ ಅಲಿ. ನೋಡ್ರಿ, ಫತ್ತೆ ಹೈದರ್ ಅಂತ ಬಿರುದು ಕೊಟ್ಟಿದ್ದು ಯಾರು ಇವರಿಗೆ ಅಂತ ನೋಡಿದ್ರೆ ಫತ್ತೆ ಹೈದರ್ ಎನ್ನುವ ಬಿರುದು ನೀಡಿದ ಯಾರು ಅಂದ್ರೆ ಎರಡನೇ ಕೃಷ್ಣ ದೇವರಾಜ ಒಡೆಯರಿ. ಎರಡನೇ ಕೃಷ್ಣ ದೇವರಾಜ ಒಡೆಯ ಅಂತ ಹೊಡ್ತೀವಿ. ಎರಡನೇ ಕೃಷ್ಣ ದೇವರಾಜ ಒಡೆಯ ಫತ್ತೆ ಹೈದರ್ ಅಂತಕ್ಕಂತಹ ಬಿರುದನ್ನು ಕೂಡ ಕೊಡ್ತಾರ. ಹೌದಾ, ನೋಡ್ರಿ, ಫತ್ತೆ ಹೈದರ್ ಅಂತಕ್ಕಂಥ ಬಿರುದನ್ನು ಕೊಡ್ತಾರ. ಹೌದಾ, ನೆಕ್ಸ್ಟ್ ಈತ ಆರಂಭದಿಂದಲೂ ಏನಾಗಿದ್ದ ಅಂದ್ರೆ ಬ್ರಿಟಿಷರ ವೈರಿಯಾಗಿದ್ದ ಮತ್ತು ಫ್ರೆಂಚರಿಗೆ ಸ್ನೇಹಿತನಾಗಿದ್ದ. ಫ್ರೆಂಚರಿಗೆ ಏನಾಗಿದ್ದ ಅಂದ್ರೆ ಸ್ನೇಹಿತನಾಗಿದ್ದ ಅಂತ ಹೊಡ್ತೀವಿ. ಹೌದಾ, ಈತ ಮಾಡಿರ್ತಕ್ಕಂಥ ಯುದ್ಧಗಳು ಯಾವುವು ಅಂದ್ರೆ ನೋಡ್ರಿ, ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ. ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1769ರಲ್ಲಿ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ಮಾಡ್ತಾರೆ. ಯಾರು? ಹೈದರ್ ಅಲಿ. ಪ್ರಪ್ರಥಮವಾಗಿ ಬ್ರಿಟಿಷರನ್ನು ಸೋಲಿಸಿದ ದೇಶೀಯ ಅರಸ ಯಾರು ಅಂತ ಕೇಳಿದ್ರೆ ಈ ಹೈದರ್ ಅಲಿ ಅಂತ ನೋಡ್ತೀವಿ. ಹೈದರ್ ಅಲಿ ಸಂಪೂರ್ಣವಾಗಿ ಸೋಲಿಸ್ಬಿಡ್ತಾರೆ. ಯಾರಿಗೆ ಸೋಲಿಸ್ತಾರ ಅಂದ್ರೆ ಕರ್ನಲ್ ಸ್ಮಿತ್. ಈ ಕರ್ನಲ್ ಸ್ಮಿತ್ಗೆ ಸೋಲಿಸುವ ಮೂಲಕ ಮದ್ರಾಸ್ ಒಪ್ಪಂದ, ಹೌದಾ, ಮದ್ರಾಸ್ ಒಪ್ಪಂದದ ಮೂಲಕ ಏನಾಗ್ತದೆ ಅಂತ ನೋಡ್ತಾ ಹೋದ್ರ, ಹೌದಾ, ಮದ್ರಾಸ್ ಒಪ್ಪಂದದ ಮೂಲಕ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ಏನಾಗ್ತದ್ರೆ ಮುಕ್ತಾಯ ಆಗ್ತದೆ. ಹೌದಾ, ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಗ್ತದೆ. ನೆಕ್ಸ್ಟ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿದ್ದು ಯಾವಾಗ ಅಂದ್ರೆ 1780ರಿಂದ 1784ರವರೆಗೂ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದ. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಯ್ತು ಅಂದ್ರೆ ಹೈದರ್ ಅಲಿ ಬೆನ್ನು ಕ್ಯಾನ್ಸರ್, ಹೌದಾ, ಬೆನ್ನು ಕ್ಯಾನ್ಸರ್ನಿಂದ ಯುದ್ಧದಿಂದ ಹಿಂದಕ್ಕೆ ಸರಿದು 1782ರಲ್ಲಿ ಆಂಧ್ರ ಪ್ರದೇಶದ ನರಸಿಂಗರಾಯನಪೇಟೆಯಲ್ಲಿ ಮರಣ ಹೊಂದಿಬಿಡ್ತಾನ್ರಿ. ಯಾರು? ಹೈದರ್ ಅಲಿ. ಹೌದಾ, ಹೈದರ್ ಅಲಿಯ ಪ್ರಸಿದ್ಧ ಮಗ ಯಾರು ಅಂದ್ರೆ ಟಿಪ್ಪು ಸುಲ್ತಾನ್ ಅಂತ ಹೊಡ್ತೀವಿ. ಹೈದರ್ ಅಲಿಯ ಪ್ರಸಿದ್ಧ ಮಗ ಯಾರು ಅಂತ ಕೇಳಿದ್ರೆ ಟಿಪ್ಪು ಸುಲ್ತಾನ. ನೋಡ್ರಿ, ಹೈದರ್ ಅಲಿ ಎಲ್ಲಿ ಹುಟ್ಟದ ಅಂದ್ರೆ
ಮತ್ತು ಎಷ್ಟರದಾಗ ಹುಟ್ಟದ 1721ರಲ್ಲಿ ಹೈದರಲ್ಲಿ ಬೂದಿ ಕೋಟೆ ಒಳಗೆ ಜನಿಸ್ತಾರ. ಕ್ವಶನ್ ಆಗಿತ್ತು ಇದು, ಎಲ್ಲಿ ಕ್ವಶನ್ ಆಗಿತ್ತು ಅಂದ್ರೆ ಹೌದಾ PC ಎಕ್ಸಾಮ್ ಅಲ್ಲಿ ಮತ್ತು PSI ಬೇರೆ ಬೇರೆ ಇತರೆ ಎಕ್ಸಾಮ್ ಅಲ್ಲೂ ಕೂಡ ಕ್ವಶನ್ ಆಗಿದೆ. ಆ ಪೇಪರ್ ಇಂದಾನೆ ನಾವು ತಗೊಂಡಿದ್ದು. ಹೌದಾ 1721ರಲ್ಲಿ ಹೈದರಲ್ಲಿ ಜನಿಸ್ತಾನ. 48ರಲ್ಲಿ ಈತ ಮೈಸೂರು ಪ್ರಾಂತ್ಯದ ಒಡೆಯರ ಆಸ್ಥಾನದಲ್ಲಿ ಸಾಮಾನ್ಯ ಸೈನಿಕನಾಗಿ ಸೇರ್ಪಡೆ ಆಗ್ತಾನ. 1755ರಲ್ಲಿ ಏನಾಗ್ತಂದ್ರೆ ದಿಂಡಿಗಲ್ ಫೌಜ್ದಾರ್ನಾಗಿ ನೇಮಕನಾಗ್ತಾನ. ಇಷ್ಟೊಂದು ಸಾಹಸ ಮಾಡಿ 1782ರಲ್ಲಿ ನರಸಿಂಗರಾಯನ ಪೇಟೆಯಲ್ಲಿ ಏನಾದ ಅಂದ್ರೆ ಮರಣ ಹೊಂದ್ಬಿಟ್ಟ ಅಂತ ನೋಡ್ತೀವಿ. ಹಾಗಾದ್ರೆ ಈತನ ಮಗ ರೀ, ಹೌದಾ ಈತನ ಮಗ ಯಾರು ಅಂದ್ರೆ ಟಿಪ್ಪು ಸುಲ್ತಾನ್ ಅಂತ ನೋಡ್ತೀವಿ. ಆ ಟಿಪ್ಪು ಸುಲ್ತಾನ್ನ ಸಾಧನೆಗಳೇನೇನಾಗಿರ್ದವ ನೋಡ್ರ, ಒಂದು ಕೂಡ ನೋಡ್ತಾ ಹೋಗೋಣ. ಹೌದಾ ಟಿಪ್ಪು ಸುಲ್ತಾನ್ ಅಂತ ನೋಡ್ತೀವಿ. ಹಾಗಾದ್ರೆ ಟಿಪ್ಪು ಸುಲ್ತಾನ್ ಎಷ್ಟರದಾಗ ಜನಿಸ್ದ? 1753ರಲ್ಲಿ ಜನಿಸ್ತಾನ್ರಿ ಈತ. ಎಲ್ಲಿ? ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಜನಿಸ್ತಾನ. ಯಾರು? ಟಿಪ್ಪು ಸುಲ್ತಾನ. ಹೌದಾ ಬೆಂಗಳೂರಿನ ದೇವನಹಳ್ಳಿ ಒಳಗೆ ಜನಿಸ್ತಾನ. ನೋಡ್ರಿ ಈತ ತಂದೆ ಮರಣದ ನಂತರ ಏನ್ ಮಾಡ್ದ ಅಂದ್ರ ಮೈಸೂರು ಪ್ರಾಂತ್ಯಕ್ಕೆ ಅಧಿಪತಿ ಆಗ್ತಾನ್ರಿ. ಹೌದು ಮೈಸೂರು ಪ್ರಾಂತ್ಯಕ್ಕೆ ಅಧಿಪತಿ ಆಗ್ತಾನ. ಈತನ ಪ್ರಮುಖ ಸಾಧನೆಗಳೇನು ಅಂತ ಕೇಳಿದ್ರ, ಹೌದು ಸಾಧನೆಗಳೇನು ಅಂತ ಕೇಳಿದ್ರ ಕಾಫಿ ಬೆಳೆ ಅಭಿವೃದ್ಧಿ ಪಡಿಸ್ತಾನ್ರಿ. ಅಭಿವೃದ್ಧಿ ಪಡಿಸ್ತಾನ. ನೆಕ್ಸ್ಟ್ ರೇಷ್ಮೆ ಮತ್ತು ನೀಲಗಿರಿ ಭಾರತಕ್ಕೆ ಪರಿಚಯ ಮಾಡ್ತಾನ. ತುಮಕೂರಿನ ಕುಣಿಗಲ್ನಲ್ಲಿ ಕುದುರೆ ಫಾರ್ಮ್, ಹೌದಾ ಕುದುರೆ ಫಾರ್ಮ್ ಆರಂಭ ಮಾಡ್ತಾನೆ. ಹೌದಾ ಅಮೃತ್ ಮಹಲ್ ಹಸುವಿನ ತಳಿ ಅಭಿವೃದ್ಧಿ ಪಡಿಸ್ತಾನ್ರಿ. ಅಮೃತ್ ಮಹಲ್ ಹಸುವಿನ ತಳಿ ಅಭಿವೃದ್ಧಿ ಪಡಿಸ್ತಾನ. ಅಮೃತ್ ಮಹಲ್ ಅಂತಕ್ಕಂಥದ್ದು. ಹೌದಾ ನೆಕ್ಸ್ಟ್ ನೋಡ್ರಿ, ಅಮೃತ್ ಮಹಲ್ ಹಸುವಿನ ತಳಿ ಅಭಿವೃದ್ಧಿ ಪಡಿಸ್ತಾನ. ಹೌದಾ ಅಮೃತ್ ಮಹಲ್ ಹಸುವಿನ ತಳಿ ಯಾರು ಅಭಿವೃದ್ಧಿ ಪಡಿಸ್ತಾರ ಅಂದ್ರೆ ಟಿಪ್ಪು ಸುಲ್ತಾನ ಅಭಿವೃದ್ಧಿ ಪಡಿಸ್ತಾನ. ಹೌದಾ ನೆಕ್ಸ್ಟ್ ನೋಡ್ರಿ, ಈ ನಂದಿ ಬೆಟ್ಟಕ್ಕೆ, ಹೌದಾ ನಂದಿ ಬೆಟ್ಟಕ್ಕೆ ಹೌದಾ ಟಿಪ್ಪು ಡ್ರಾಪ್ ಎಂದು ಕರೆಯಲಾಗುತ್ತದೆ. ಹೌದಾ ನಂದಿ ಬೆಟ್ಟಕ್ಕೆ ಟಿಪ್ಪು ಡ್ರಾಪ್ ಅಂತ ಕರೆಯಲಾಗ್ತದ. ಹೌದಾ ನಂದಿ ಬೆಟ್ಟಕ್ಕೆ ಟಿಪ್ಪು ಡ್ರಾಪ್. ಯಾಕ್ರಿ ನಂದಿ ಬೆಟ್ಟಕ್ಕೆ ಟಿಪ್ಪು ಡ್ರಾಪ್ ಅಂತ ಕರೀತಾರ ಅಂತ ಕೇಳಿದ್ರ, ಈ ಟಿಪ್ಪು ಸುಲ್ತಾನ್ ತನ್ನ ಖೈದಿಗಳಿಗೆ ನಂದಿ ಬೆಟ್ಟದಲ್ಲೇ ಕೊಲೆ ಮಾಡ್ತಾನ್ರಿ. ನಂದಿ ಬೆಟ್ಟದಲ್ಲಿ ಒಯ್ದು ಶಿಕ್ಷೆ ಕೊಡ್ತಾ ಇದ್ದ ಅಂತ ನೋಡ್ತೀವಿ. ಹೌದಾ ನಂದಿ ಬೆಟ್ಟದಲ್ಲಿ ಟಿಪ್ಪು ಸುಲ್ತಾನ್ ಏನ್ ಮಾಡ್ದ ಅಂದ್ರೆ ತನ್ನ ಖೈದಿಗಳಿಗೆ ಶಿಕ್ಷೆ ಕೊಡ್ತಾ ಇದ್ದ ಅಂತ ನೋಡ್ತೀವಿ. ಶ್ರೀರಂಗಪಟ್ಟಣಕ್ಕೆ ದರ್ಯಾ ದೌಲತ್ ಎಂದು ಹೌದಾ ನಾಮಕರಣ ಮಾಡಿದ್ದೇನ್ ಕಂಡು ಬರ್ತಾರೆ. ಹೌದಾ ದರ್ಯಾ ದೌಲತ್ ಅಂತ ನಾಮಕರಣ ಮಾಡಿದ್ದೇನ್ ಕಂಡು ಬರ್ತದ. ಹೌದಾ ನೋಡ್ರಿ ದರ್ಯಾ ದೌಲತ್ ಅಂತ ನಾಮಕರಣ ಮಾಡ್ತಾನೆ. ಯಾವುದಕ್ಕ? ಶ್ರೀರಂಗಪಟ್ಟಣಕ್ಕ. ನೆಕ್ಸ್ಟ್ ಮೊದಲು ಬಾರಿ ಯುದ್ಧದಲ್ಲಿ ರಾಕೆಟ್ ಬಳಸಿದ ಮೊದಲ ವ್ಯಕ್ತಿ ಈತನಾಗ್ತಾನ. ಹೌದಾ ರಾಕೆಟ್ ಬಳಸಿದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಟಿಪ್ಪು ಸುಲ್ತಾನ್ ರೀ. ಹೌದಾ ರಾಕೆಟ್ ಬಳಸಿದ ಮೊದಲ ವ್ಯಕ್ತಿ ಯಾರಾಗ್ತಾರ ಅಂದ್ರೆ ಈತನಾಗ್ತಾನ. ಈತ ಮಾಡಿರ್ತಕ್ಕಂಥ 2 ಆಂಗ್ಲೋ ಮೈಸೂರು ಯುದ್ಧಗಳು ಯಾವುವು ಅಂತ ಕೇಳಿದ್ರೆ 1790ರಿಂದ 1792ರವರೆಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ
ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಇದು ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಅಂತ ನೋಡ್ತಾ ಹೋದ್ರೆ ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಕೊನೆಗೊಳ್ತದೆ. ಹೌದಾ, ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕೊನೆಗೊಳ್ತದ. ಆದ್ರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಯ್ತು ಅಂದ್ರೆ ಟಿಪ್ಪು ಸುಲ್ತಾನನಿಗೆ ಸೋಲಾಗ್ತದೆ. ಟಿಪ್ಪು ಸುಲ್ತಾನನಿಗೆ ಸೋಲಾಗ್ತದ. ಹೌದಾ, ಸೋತ್ ಏನ್ ಮಾಡ್ದ ಅಂದ್ರೆ ತನ್ನ ಮಕ್ಕಳಾದ ಅಬ್ದುಲ್ ಕಲಿ ಖಾನ್ ಮತ್ತು ಮೈನೋದ್ದೀನ್ ಎನ್ನುವರಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಒತ್ತಿ ಆಳಾಗಿ ಇಟ್ಟಂತಹ ವ್ಯಕ್ತಿ ಯಾರಾಗ್ತಾರಂದ್ರೆ ಟಿಪ್ಪು ಸುಲ್ತಾನ್ ಅಂತ ಹೊಡ್ತೀವಿ. ಹೌದಾ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಒತ್ತಿ ಆಳಾಗಿ ಇಟ್ಟಂತ ವ್ಯಕ್ತಿ ಯಾರಾಗ್ತಾರಂದ್ರೆ ಟಿಪ್ಪು ಸುಲ್ತಾನ. ಹೌದಾ, ನೆಕ್ಸ್ಟ್ 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ನಿರಾಕರಿಸಿದ ಮೊದಲ ಅರಸ ಯಾರಾಗ್ತಾರಂದ್ರೆ ಟಿಪ್ಪು ಸುಲ್ತಾನ್ ಅಂತ ಹೊಡ್ತೀವಿ. ಹೌದಾ, ನಿರಾಕರಿಸಿದ ಮೊದಲ ಅರಸ ಯಾರಾಗ್ತಾರಂದ್ರೆ ಟಿಪ್ಪು ಸುಲ್ತಾನ್ ಅಂತ ಹೊಡ್ತೀವಿ. ಸಹಾಯಕ ಸೈನ್ಯ ಪದ್ಧತಿಗೆ ನಿರಾಕರಿಸಿದ ಮೊದಲ ವ್ಯಕ್ತಿ. ಹೌದಾ, ಹೌದಾ, ನೆಕ್ಸ್ಟ್ ನೋಡ್ರಿ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದ್ರಿ. 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದ. ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋತು ಕೊಲೆ ಆಗೋದ ಅಂತ ಹೊಡ್ತೀವಿ. ಹೌದಾ, ಟಿಪ್ಪು ಸುಲ್ತಾನ್ ಸೋತು ಕೊಲೆ ಆಗೋದ. ಇವನಿಗೆ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಜನರಲ್ ಹ್ಯಾರಿಸ್. ಹೌದಾ, ಜನರಲ್ ಹ್ಯಾರಿಸ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಈ ಟಿಪ್ಪು ಸುಲ್ತಾನ್ ಅನ್ನು ಕೊಲೆಗೈದು ಬಿಡ್ತಾನ್ರಿ. ಹೌದಾ, ನೋಡ್ರಿ 4 ಆಂಗ್ಲೋ ಮೈಸೂರು ಯುದ್ಧಗಳು. ಹಾಗಾದ್ರೆ ಇದು ಈ 3ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಅಂತ ಕೇಳಿದ್ರೆ ಶ್ರೀರಂಗಪಟ್ಟಣ. 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಅಂತ ಕೇಳಿದ್ರೆ ಮಂಗಳೂರು ಒಪ್ಪಂದ. ಹೌದಾ, ಮಂಗಳೂರು ಒಪ್ಪಂದದ ಮೂಲಕ ಕೊನೆಗೊಂಡ್ತದ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾವ್ದಾರ ಒಪ್ಪಂದ ಆಯ್ತು ಏನಂದ್ರೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾವುದೇ ಒಪ್ಪಂದ ಆಗೋದಿಲ್ರಿ. ಯಾಕ? ಟಿಪ್ಪು ಸುಲ್ತಾನನೇ ಮರಣ ಹೊಂದಿರ್ತಾನ. ಹೌದಾ, ಟಿಪ್ಪು ಸುಲ್ತಾನ್ನೇ ಮರಣ ಹೊಂದ ಬಳಿಕ ಯಾರ ಜೊತೆ ಒಪ್ಪಂದ ಮಾಡಬೇಕು? ಹೌದಾ, ಒಪ್ಪಂದ ಆಗೋದಿಲ್ಲ. ಇಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನಿಗೆ ಸೋಲಾಗ್ಲಕ್ಕ ಕಾರಣ ಏನಾಯ್ತು ಅಂದ್ರೆ ಮೀರ್ ಸಾದಿಕ್ ಎನ್ನುವ ಆತನ ಆತ್ಮೀಯ ಸ್ನೇಹಿತ ಬಾಂಬ್ ಒಳಗೆ ಎಣ್ಣೆ ಕಲಿಸ್ಬಿಟ್ಟ. ಆ ಕಾರಣಕ್ಕಾಗಿ ಟಿಪ್ಪು ಸುಲ್ತಾನಿಗೆ ಸೋಲೈತ್ರಿ. ನೋಡ್ರಿ, ಇಲ್ಲಿ ಹೈದರ್ ಅಲಿ ಅಂತ ನೋಡ್ತೀವಿ. ಇವರಿಬ್ರು ಅಪ್ಪ ಮಕ್ಕಳು ಏನ್ ಮಾಡಿದ್ರು ಅಂದ್ರೆ ಮೈಸೂರು ಒಡೆಯರನ್ನು ಮೂಲೆ ಗುಂಪಾಗಿ ಮಾಡಿ ಹೌದಾ ಅಧಿಕಾರಕ್ಕೆ ಬಂದು ಸಂಪೂರ್ಣ ಮೈಸೂರು ಅವರ ಆಡಳಿತಕ್ಕೆ ತಗೊಂಡ್ಬಿಡ್ತಾರೆ. ಸಂಪೂರ್ಣ ಮೈಸೂರು ಅವರ ಆಡಳಿತಕ್ಕೆ ತಗೊಂಡ್ಬಿಡ್ತಾರ. ಇಲ್ಲಿ ಬೂದಿಕೋಟೆಯಲ್ಲಿ ಹೌದಾ, ನಿಮಗೆ ಯಾವಾಗ್ಲೂ ಒಂದು ಹೇಳ್ತೀನಿ, ಹಿಂದೆ ಕೇಳಿರ್ತಕ್ಕಂಥ ಕ್ವಶನ್ ಹೆಂಗ್ ರಿವಿಷನ್ ಮಾಡ್ಬೇಕು ಅಂದ್ರೆ ಹಿಂಗೆ ರಿವಿಷನ್ ಮಾಡಬೇಕು. ಹೈದರ್ ಅಲಿ ಹುಟ್ಟಿ ಸ್ಥಳ ನಾವು ಅಷ್ಟೇ ನೋಡಿದೀವಿ. ಇನ್ನು ಟಿಪ್ಪು ಸುಲ್ತಾನ್ ಹುಟ್ಟಿ ಸ್ಥಳ ಒಂದು ನೋಡಿದ್ರೆ ಮುಂದಕ್ಕೆ ಹೋಗ್ಬೋದಾಗಿತ್ತು. ಆದ್ರೆ ರಿವಿಷನ್ ಹೆಂಗೆ ಮಾಡ್ಕೋಬೇಕು ಅಂತಂದ್ರೆ ಸಂಪೂರ್ಣವಾಗಿ ಹೈದರ್ ಅಲಿ ಟಿಪ್ಪು ಸುಲ್ತಾನಿಗೆ ಸಂಬಂಧಪಟ್ಟಿರುವ ಎಲ್ಲ ವಿಷಯಗಳನ್ನು ರಿವಿಷನ್ ಮಾಡ್ಕೊಳ್ತಾ ಇರಬೇಕು. ಹೌದಾ, ಅದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತಾರೆ. ಹೌದಾ, ನೋಡ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೌದಾ, ಈ ಕೆಳಗಿನವುಗಳಲ್ಲಿ ವಿಜಯನಗರದ ಯಾವ ಅರಸರ ಯಾವ ಅರಸರನ್ನು ಸಮುದ್ರಾಧೀಶ್ವರ ಎಂಬ ಬಿರುದನ್ನು ಹೊಂದಿದ್ದನು ಅಂತ ಕೇಳಿದ್ದಾರೆ. ಹೌದಾ, ಸಮುದ್ರಾಧೀಶ್ವರ ಅಂತಕ್ಕಂಥ ಬಿರುದನ್ನು ಯಾರು ಹೊಂದಿದ್ರು ಅಂತ ಕೇಳ್ತಾರ. ಹರಿಹರನ, ಕೃಷ್ಣದೇವರಾಯನ, ಎರಡನೇ ದೇವರಾಯನ, ಇಮ್ಮಡಿ ಬುಕ್ಕನ ಅಂತ ಕೇಳಿದ್ರ. ಹೌದಾ, ಯಾರಿಗಿತ್ತು ಈ ಬಿರುದು ಅಂತ ಕೇಳಿದ್ರೆ ಎರಡನೆಯ ದೇವರಾಯನಿಗೆ ಈ ಬಿರುದಿತ್ತು ಅಂತ ಹೊಡ್ತೀವಿ. ಎರಡನೇ ದೇವರಾಯನಿಗೆ ಯಾವ ಒಂದು ಬಿರುದಿತ್ತು ಅಂತ ನೋಡ್ತಾ ಹೋದ್ರೆ ಈ ಬಿರುದಿತ್ತು ಅಂತ ಹೊಡ್ತೀವಿ. ಹಾಗಾದ್ರೆ ನೋಡ್ರಿ, ಹರಿಹರ ಫಸ್ಟ್ ಒಬ್ಬೊಬ್ಬರ ಬಗ್ಗೆ ನೋಡೋಣ. ದೇವರಾಯನ ಬಗ್ಗೆನೇ ನೋಡ್ರಿ. ಎರಡನೇ ದೇವರಾಯ
ಹೌದು. ಎರಡನೇ ದೇವರಾಯಿಗೆ ಒಂದು ದಕ್ಷಿಣದ ಸಮುದ್ರಾಧಿಪತಿ ಅಂತ ನೋಡ್ತೀವಿ. ಹೌದಾ, ಅಥವಾ ಸಮುದ್ರಾಧೀಶ್ವರ ಅಂತ ನೋಡ್ತೀವಿ. ಹೌದಾ, ಎರಡನೇ ದೇವರಾಯನಿಗೆ ಸಮುದ್ರಾಧೀಶ್ವರ. ಮತ್ತು ಗಜ ಭೆಂಟೆಗಾರ ಹೌದಾ, ಪ್ರೌಢ ದೇವರಾಯ ಹೌದಾ. ಪ್ರೌಢ ದೇವರಾಯ ಅಂತಕ್ಕಂಥ ಬಿರುದು ಕೂಡ ಯಾರಿಗಿತ್ತು ಅಂದ್ರೆ ಎರಡನೇ ದೇವರಾಯನಿಗೆ. ಹೌದಾ. ಸಿಂಹಾಸನದ ಪಕ್ಕದಲ್ಲಿ ಖುರಾನ್ ಇಟ್ಟಿಕೊಂಡು ಆಡಳಿತ ಮಾಡಿದ ಮೊದಲ ಅರಸ ಅಂತ ನೋಡ್ತೀವಿ. ಹೌದಾ, ಖುರಾನ್ ಇಟ್ಟಿಕೊಂಡು ಆಡಳಿತ ಮಾಡಿರ್ತಕ್ಕಂಥ ಮೊದಲ ಅರಸ ಯಾರಾಗ್ತಾರೆ ಅಂದ್ರೆ ಎರಡನೇ ದೇವರಾಯರಿ. ಹೌದಾ, ನೋಡ್ರಿ, ಈತ ಹಂಪಿಯಲ್ಲಿ ಇಸ್ಲಾಂ ಶೈಲಿಯ ಕಮಲ್ ಮಹಲ್ ನಿರ್ಮಾಣ ಮಾಡ್ತಾನೆ. ಯಾರು? ಇವರ ಅವಧಿಯಲ್ಲಿ, ದೇವರಾಯರ ಅವಧಿ ಒಳಗ ಇಸ್ಲಾಂ ಶೈಲಿಯ ಕಮಲ್ ಮಹಲ್ ನಿರ್ಮಾಣ ಮಾಡ್ತಾರೆ. ಹೌದಾ. ನೆಕ್ಸ್ಟ್ ನೋಡ್ರಿ. ಹೌದಾ, ಇವರು ಸ್ವತಃ ವಿದ್ವಾಂಸರಾಗಿದ್ದು ಮಹಾನಾಟಕ ಸುಧಾ ನಿಧಿ ಅಂತ ನೋಡ್ತೀವಿ. ಮಹಾನಾಟಕ ಸುಧಾ ನಿಧಿ ಎನ್ನುವ ಒಂದು ಗ್ರಂಥ ಕೂಡ ಯಾರು ರಚನೆ ಮಾಡಿರ್ತಾರೆ ಅಂದ್ರೆ ಎರಡನೇ ದೇವರಾಯರು ರಚನೆ ಮಾಡಿರ್ತಾರೆ. ಹೌದಾ, ಎರಡನೇ ದೇವರಾಯರು ರಚನೆ ಮಾಡಿರ್ತಾರೆ. ಇವರ ಆಸ್ಥಾನದಲ್ಲಿ ಪ್ರಸಿದ್ಧ ಕವಿ ತೆಲುಗು ಕವಿ ಶ್ರೀನಾಥನಿದ್ದನು ಅಂತ ನೋಡ್ತೀವಿ. ಯಾರ ಆಸ್ಥಾನದಲ್ಲಿ? ಎರಡನೇ ದೇವರಾಯನ ಆಸ್ಥಾನದಲ್ಲಿ ಪ್ರಸಿದ್ಧ ಕವಿ ಶ್ರೀನಾಥನಿದ್ದ ಅಂತ ನೋಡ್ತೀವಿ. ಹೌದಾ. ಇವರ ಸೇನಾಪತಿ ಲಕ್ಕಣ್ಣ ದಂಡಾಧೀಶ, ಇವರ ಸೇನಾಪತಿ. ಇವರ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಭೇಟಿ ಕೊಡ್ತಾನೆ. ಹೌದಾ, ಅಬ್ದುಲ್ ರಜಾಕ್ ಎಲ್ಲಿ ಹೋದ್ರ? ಹೌದಾ, ಪರ್ಷಿಯಾದ ಅಬ್ದುಲ್ ರಜಾಕ್ ಭೇಟಿ ಕೊಟ್ಟು ಹಂಪಿಯ ಶ್ರೀಮಂತಿಕೆಯನ್ನು ಕಂಡು ಹೇಳ್ತಾನೆ. ಏನಂತ ಹೇಳ್ದ ಅಂದ್ರೆ, ಕಣ್ಣುಗಳು ಕಂಡಿಲ್ಲ, ಕಿವಿಗಳು ಕೇಳಿಲ್ಲ, ಪ್ರಪಂಚದಲ್ಲಿ ಶ್ರೀಮಂತ ನಾಡು ಹಂಪಿ ಅಂತ ಶ್ರೀಮಂತ ನಾಡು ಮತ್ತೊಂದಿಲ್ಲ. ಹೌದಾ, ಕಣ್ಣುಗಳು ಕಂಡಿಲ್ಲ, ಕಿವಿಗಳು ಕೇಳಿಲ್ಲ, ಪ್ರಪಂಚದಲ್ಲಿ ಹಂಪಿ ಅಂತ ಶ್ರೀಮಂತ ನಾಡು ಮತ್ತೊಂದಿಲ್ಲ ಅಂತ ಯಾರು ಹೇಳಿಕೆ ಕೊಡ್ತಾರಂದ್ರೆ ಅಬ್ದುಲ್ ರಜಾಕ್, ಪರ್ಷಿಯಾದ ಅಬ್ದುಲ್ ರಜಾಕ್ ಹೇಳಿಕೆ ಕೊಡ್ತಾರೆ. ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಅಂತ ಕೇಳಿದ್ರೆ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಹೇಳ್ತಾರೆ. ಹೌದಾ, ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ನೋಡ್ತೀವಿ. ಹೌದಾ, ನೋಡ್ರಿ. ಹಾಗಾದ್ರೆ ನಂತರ ನೋಡ್ರಿ ಹರಿಹರರ ಬಗ್ಗೆ ಸ್ವಲ್ಪ ನೋಡೋಣ. ಹೌದಾ, ಹರಿಹರ ಅಂತ ನೋಡ್ತೀವಿ. ಇವರು ಸಂಗಮ್ ಮನೆತನದ ಆರಂಭಿಕ ಅರಸ. ಸಂಗಮ್ ಮನೆತನದ ಆರಂಭಿಕ ಅರಸ ಅಂತ ನೋಡ್ತೀವಿ. ಯಾರು? ಹರಿಹರ. ಹಾಗಾದ್ರೆ ಆರಂಭಿಕ ಇವ್ರ ಶಾಸನ ಯಾವ್ದು ಹೇಳ್ತದ ಅಂತ ನೋಡಿದ್ರ, ಶಾಸನ ಹಿರೇಹಡಗಲಿ ಶಾಸನ. ಹೌದಾ, ಹಿರೇಹಡಗಲಿ ಶಾಸನ ಏನು ಹೇಳ್ತದ್ರಿ ಅಂತ ನೋಡ್ತಾ ಹೋದ್ರೆ, ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಕುರಿತು ತಿಳಿಸಿರ್ತಕ್ಕಂಥ ಒಂದು ಶಾಸನ ಹಿರೇಹಡಗಲಿ ಶಾಸನ ಅಂತ ನೋಡ್ತೀವಿ. ಹೌದು, ವಿಜಯನಗರ ಸಾಮ್ರಾಜ್ಯದ ಕುರಿತು ತಿಳಿಸುವಂಥ ಒಂದು ಶಾಸನ ಹಿರೇಹಡಗಲಿ ಶಾಸನ ಅಂತ ನೋಡ್ತೀವಿ. ನೋಡ್ರಿ, ಯಾರು? ಹರಿಹರನಿಗೆ. ಹೌದು, ಹರಿಹರನ ಅವಧಿಯಲ್ಲಿ,
ಹರಿಹರನ ಅವಧಿಯಲ್ಲಿ 1347ರಲ್ಲಿ ಬಹುಮನಿ ಸಾಮ್ರಾಜ್ಯ ಒಂದು ಸ್ಥಾಪನೆ ಆಗ್ತದೆ. ಈ ಬಹುಮನಿ ಸಾಮ್ರಾಜ್ಯ ಏನದಲ್ಲ, ದಕ್ಷಿಣ ಭಾರತದ ಮೊದಲ ಮುಸ್ಲಿಂ ಸಾಮ್ರಾಜ್ಯರಿದು. ಹೌದಾ, ಬಹುಮನಿ ಸಾಮ್ರಾಜ್ಯ ಹರಿಹರನ ಕಾಲದಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ಸಾಮ್ರಾಜ್ಯ. ಈ ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಎಂಥ ಇಕ್ಕಟ್ಟು ಆಗ್ತು ಅಂತಂದ್ರೆ ಫೈನಲಿ ತಾಳಿಕೋಟೆ ಕದನ ಆಗೋವರೆಗೂ ಕೂಡ ಏನಾಗಿದೆ ಅಂತ ನೋಡ್ತಾ ಹೋದ್ರೆ, ಹೌದಾ, ತಾಳಿಕೋಟೆ ಕದನ ಆಗೋವರೆಗೂ ಕೂಡ ಈ ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯದವರಿಗೆ, ಹೌದಾ, ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯದವರಿಗೆ ಏನಪ್ಪಾರ ಯುದ್ಧಗಳು ನಿಂತಿರ್ಲಿಲ್ರಿ. ಹೌದಾ, ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯದವರಿಗೆ ಯುದ್ಧಗಳು ಏನಪ್ಪಾರ ನಿಂತಿರ್ಲಿಲ್ಲ. ಹಾಗಾಗಿ ಏನಪ್ಪಾರ, ಹೌದಾ, ತಾಳಿಕೋಟೆ ಕದನದಿಂದ ಇವರು ವಿಜಯನಗರ ಸಾಮ್ರಾಜ್ಯ ಅಂತ್ಯಗೊಳಿಸಿದವ್ರು ಯಾರು ಅಂದ್ರೆ ಬಹುಮನಿ ಸಾಮ್ರಾಜ್ಯದವರು ಅಂತ ಏನಪ್ಪಾರ ನೋಡ್ತೀವಿ. ಹಾಗಾದ್ರೆ ಬಹುಮನಿ ಸಾಮ್ರಾಜ್ಯ ಒಂದೇ ಆಯ್ತೇನ್ರಿಲ್ಲ, ಬಹುಮನಿ ಸಾಮ್ರಾಜ್ಯ 5 ಭಾಗವಾಗ್ತದೆ. 5 ಭಾಗವಾಗಿದ್ದು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ, ಹೌದಾ, ಬಹುಮನಿಯ ಬರೀದ್ ಶಾ, ಅಹ್ಮದ್ ನಗರದ ನಿಜಾಮ್ ಶಾ, ಗೋಲ್ಕೊಂಡದ ಕುತುಬ್ ಶಾ, ಹೌದಾ, ಗೋಲ್ಕೊಂಡದ ಕುತುಬ್ ಶಾ, ಬಿಜಾಪುರದ ಅಲಿ ಆದಿಲ್ ಶಾ, ಈ 4 ಮನೆತನ ಸೇರಿ ತಾಳಿಕೋಟೆ ಕದನಕ್ಕೆ ಅಂತ್ಯ ಹಾಡ್ತಾವ್ರಿ. ಆದ್ರೆ ತಾಳಿಕೋಟೆ ಕದನದಲ್ಲಿ ಯಾವ ಒಂದು ಮನೆತನ ಭಾಗ ವಹಿಸಿಲ್ಲ ಅಂತೇಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರ. ಹೌದಾ, ಇಮಾದತ್ ಶಾ ಮನೆತನ ಭಾಗ ವಹಿಸೋದಿಲ್ಲ. ಹೌದಾ, ಭಾಗ ವಹಿಸೋದಿಲ್ಲ ಅಂತ ನೆನಪ ನೋಡ್ತೀವಿ. ಹರಿಹರನ ಕಾಲದಲ್ಲೇ ಶೃಂಗೇರಿ, ಹೌದಾ, ಶೃಂಗೇರಿ ವಿದ್ಯಾತೀರ್ಥರಿಗೆ ಸಂಗಮ್ ಮನೆತನದ 5 ಜನ ಸಹೋದರರು. ಸಂಗಮ್ ಮನೆತನದ 5 ಜನ ಸಹೋದರರು ಯಾರಿದಾರ್ರಿ? ಹೌದಾ, ಹಕ್ಕ, ಬುಕ್ಕ, ಮಾದಪ್ಪ, ಮುದ್ದಪ್ಪ, ಕಂಪಣ. ಹೌದಾ, ಕಂಪಣ. ಈ 5 ಜನ ಸಹೋದರರು ಸೇರಿ ಏನ್ ಮಾಡಿದ್ರು ಅಂದ್ರ ಶೃಂಗೇರಿಯ, ಹೌದಾ, ವಿದ್ಯಾತೀರ್ಥರಿಗೆ ದಾನವೊಂದನ್ನು ನೀಡಿದ್ರು ಅಂತ ತಿಳಿಸುವಂತ ಶಾಸನ ಕೂಡ ಯಾವ್ದಾಗಿದೆ ಅಂದ್ರೆ ಶೃಂಗೇರಿ ಶಾಸನ ಅಂತ ನೆನಪ ನೋಡ್ತೀವಿ. ಹೌದಾ, ಶೃಂಗೇರಿ ಶಾಸನ ಅಂತ ನೆನಪ ನೋಡ್ತೀವಿ. ಮಾದಪ್ಪ, ಹಕ್ಕ, ಬುಕ್ಕ, ಮಾದಪ್ಪ, ಮುದ್ದಪ್ಪ, ಕಂಪಣ, ಈ 5 ಜನ ಸಹೋದರರು ಸೇರಿ ಶೃಂಗೇರಿಯ ಶಾಸನದ ಪ್ರಕಾರ ಏನಾಗಿದೆ ಅಂದ್ರೆ ವಿದ್ಯಾತೀರ್ಥರಿಗೆ ಧನವನ್ನು ನೀಡಿದ್ರು ಅಂತ ನೆನಪ ನೋಡ್ತೀವಿ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ಲಕ್ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ವಿದ್ಯಾ ಅರಣ್ಯರು. ಹೌದಾ, ವಿದ್ಯಾ ಅರಣ್ಯರು ಅಂತ ನೆನಪ ನೋಡ್ತೀವಿ. ಹೌದಾ, ವಿದ್ಯಾ ಅರಣ್ಯರು ಅಂತ ನೆನಪ ನೋಡ್ತೀವಿ. ಹಾಗಾದ್ರೆ ನೋಡ್ರಿ, ಹರಿಹರರ ಬಗ್ಗೆ ನೆನಪರ ಇಷ್ಟು ಸಾಕು. ಹೌದಾ, ಹರಿಹರರ ಬಗ್ಗೆ ಇನ್ನು 2ನೇ ಹರಿಹರ, ಇವ್ರು 1ನೇ ಹರಿಹರ ರೀ. ಹೌದಾ, 2ನೇ ಹರಿಹರನಿಗೆ ಏನಂತ ಕರೀತಾರ ನೋಡ್ರಿ. ಹೌದಾ, 2ನೇ ಹರಿಹರರಿಗೆ ಏನಂತ ಕರೀತಾರ ಅಂತ ನೋಡ್ತಾ ಹೋದ್ರ ನೋಡ್ರಿ. ಹೌದಾ, 2ನೇ ಹರಿಹರನಿಗೆ ಕನ್ನಡದ ವಿದ್ಯಾ ವಿಲಾಸ ಎಂದು ಕರೆಯುತ್ತಾರೆ. ಕನ್ನಡದ ವಿದ್ಯಾವಿಲಾಸ ಎಂದು ಕರೆಯುತ್ತಾರೆ. ಹೌದಾ, ಮತ್ತು ವೇದ ಮಾರ್ಗ ಪ್ರವರ್ಧಕ ಇದು ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯರಿ, ಪ್ರವರ್ಧಕ ಅಲ್ಲ, ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಅಂತ ಯಾರನ್ನು ಕರೀತಾರಂದ್ರೆ ಹರಿಹರನಿಗೆ ನೆನಪರ್ ಕರೀತಾರೆ, 2ನೇ ಹರಿಹರನ್ಗ. ಹಾಗಾದ್ರೆ ಇಲ್ಲಿ ಬುಕ್ಕರಾಯರು ಕೂಡ ಅದಾರ. ಬುಕ್ಕರಾಯರ ಬಗ್ಗೆ ಕೂಡ ನೋಡೋಣ. ಇಮ್ಮಡಿ ಬುಕ್ಕ. ಹೌದಾ, ನೋಡ್ರಿ, ಬುಕ್ಕರಿಗೆ ವೇದ ಮಾರ್ಗ ಪ್ರವರ್ಧಕ ಅಂತ ಕರೀತಾರೆ. ವೇದ ಮಾರ್ಗ ಪ್ರವರ್ಧಕ. ಯಾಕ್ರಿ ವೇದ ಮಾರ್ಗ ಪ್ರವರ್ಧಕ ಅಂತ ಕರೀತಾರಂದ್ರ ವೇದಗಳ ಮೇಲೆ ಭಾಷೆ ಬರೆಯಲು ಆರಂಭವಾಗಿರ್ತಕ್ಕಂಥ ಒಂದು ಕಾಲ ಯಾವುದು ಅಂದ್ರೆ ಬುಕ್ಕರಾಯರ ಅವಧಿಯಲ್ರಿ. ಹಾಗಾಗಿ ಬುಕ್ಕರಾಯರಿಗೆ ವೇದ ಮಾರ್ಗ ಪ್ರವರ್ಧಕ ಅಂತ ಕರೀತಾರ. ಈ 2ನೇ ಹರಿಹರನಿಗೆ ವೇದ ಮಾರ್ಗ ಪ್ರತಿಷ್ಠಾಪಕ ಅಂತ ಯಾಕೆ ಕರೀತಾರಂದ್ರ ಇಲ್ಲಿ ವೇದಗಳ ಬರೆಯೋದು
ಪೂರ್ಣಗೊಳಿಸ್ತದೆ. ವೇದಗಳನ್ನು ಬರೆಯೋದು ಪೂರ್ಣಗೊಂಡ ಕಾರಣಕ್ಕಾಗಿ ಇವರಿಗೆ ವೇದ ಮಾರ್ಗ ಪ್ರತಿಷ್ಠಾಪಕ ಅಂತ ಕರೀತಾರೆ. ಇಲ್ಲಿ ಆರಂಭವಾದ ಕಾರಣಕ್ಕಾಗಿ ವೇದ ಮಾರ್ಗ ಹೌದಾ ಪ್ರವರ್ಧಕ ಅಂತ ಕರೀತಾರೆ. ಹಾಗಾದ್ರೆ ನೋಡ್ರಿ, ಚೀನಾದ ಮಿಂಗ್ ಮನೆತನಕ್ಕೆ ಚೀನಾದ ಮಿಂಗ್ ಮನೆತನಕ್ಕೆ ರಾಯಭಾರಿ ಕಳುಹಿಸಿದ ಮೊದಲ ಅರಸ ಅಂತ ನೆನಪರ್ ನೋಡ್ತೀವಿ. ಚೀನಾದ ಮಿಂಗ್ ಮನೆತನಕ್ಕೆ ರಾಯಭಾರಿ ಕಳಿಸಿರ್ತಕ್ಕಂಥ ಮೊದಲ ಅರಸ ಯಾರಾಗ್ತಾರಂದ್ರೆ ಹೌದಾ ಈ ಬುಕ್ಕರಾಯ ಅಂತ ನೆನಪರ್ ನೋಡ್ತೀವಿ. ಹೌದಾ ಬುಕ್ಕ ರಾಯ ಅಂತ ನೆನಪರ್ ನೋಡ್ತೀವಿ. ಯಾರು? ಬುಕ್ಕರಾಯ ಒಬ್ಬ ಯುದ್ಧ ಚಾಣಕ್ಷನಾಗಿದ್ದ. ಈತನ ಮಗ ಕಂಪಣರಾಯ ಅಂತಕ್ಕಂಥ ವ್ಯಕ್ತಿ ಇದ್ದ. ಮಧುರೈ ಸುಲ್ತಾನರ ಮೇಲೆ ದಾಳಿ ಮಾಡಿ ಪುನಃ ಶೃಂಗೇರಿ ಪೀಠವನ್ನು ಪುನರ್ಸ್ಥಾಪನೆ ಮಾಡಿದ್ದು ಕೂಡ ವಿವರಣೆ ಕಂಡು ಬರ್ತದೆ. ಹಾಗಾದ್ರೆ ಈ ಕಂಪಣರಾಯನ ಹೆಂಡತಿ ಗಂಗಾದೇವಿ ಏನಿರ್ತಾಳಲ್ಲ, ಆಕೆ ರಚನೆ ಮಾಡಿರ್ತಕ್ಕಂಥ ಗ್ರಂಥದಿಂದ ತಿಳಿದು ಬರ್ತದೆ. ಯಾವ ಗ್ರಂಥ? ಕಂಪಣರಾಯ ಪುರಾಣ ಅಂತಕ್ಕಂಥ ಗ್ರಂಥ, ಅಥವಾ ಮಾಧುರ್ಯ ವಿಜಯಂ ಅಂತಕ್ಕಂಥ ಗ್ರಂಥ ಅಂತ ನೋಡ್ತೀವಿ. ಮಾಧುರ್ಯ ವಿಜಯಂ ಅಂತ ನೋಡ್ತೀವಿ. ಹಾಗಾದ್ರೆ ಕೃಷ್ಣ ದೇವರಾಯರ ಬಗ್ಗೆ ಒಂದು ಸ್ವಲ್ಪ ನೋಡೋಣ್ರಿ. ಕೃಷ್ಣ ದೇವರಾಯರು ಇವ್ರಿಗೆ ನಾವು ಏನಂತ ಕರಿತೀವಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಅರಸ ಅಂತ ಕರಿತೀವಿ. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಯಾರು? ಶ್ರೀಕೃಷ್ಣ ದೇವರಾಯ ಅಂತ ನೋಡ್ತೀವಿ. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ನೋಡ್ರಿ. ಇವರ ಸಾಧನೆಗಳೇನು? ಯಾರ್ದು? ಶ್ರೀಕೃಷ್ಣ ದೇವರಾಯನ ಸಾಧನೆಗಳು ಏನು ಅಂತ ನೋಡ್ತಾ ಹೋದ್ರೆ ಹಂಪಿಯಲ್ಲಿ ವಿಜಯ ವಿಠ್ಠಲ ದೇವಾಲಯವನ್ನು ನಿರ್ಮಾಣ ಆಗ್ತದೆ. ವಿಜಯ ವಿಠ್ಠಲ ದೇವಾಲಯ ಇದು ಸಪ್ತ ಸ್ವರಗಳ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ದೇವಾಲಯ. ಇತ್ತೀಚೆಗೆ ಏನು ಮಾಡಿದಾರಂದ್ರೆ ಕರೆಂಟ್ ಇವೆಂಟ್ಸ್ ಆಧಾರಿತವಾಗಿ ಸಪ್ತ ಸ್ವರಗಳನ್ನು ಕೇಳಬೇಕಾಯ್ತು ಅಂತಂದ್ರೆ ಸ್ಕ್ಯಾನರ್ ಇಟ್ಬಿಟ್ಟಿದ್ದಾರೆ ಕಂಬಕ್ಕೆ. ಸ್ಕ್ಯಾನ್ ಮಾಡಿ ಕಂಬಕ್ಕೆ ಟಚ್ ಮಾಡ್ಬೋದು. ಇಲ್ಲಾಂದ್ರೆ ಕಂಬಕ್ಕೆ ಟಚ್ ಮಾಡೋಕೆ ಬಿಡ್ತಾ ಇರಲಿಲ್ಲ ಎಲ್ಲಿ? ಹಂಪಿ ಒಳಗೆ. ಹೌದಾ, ಸ್ಕ್ಯಾನರ್ದಿಂದ ಅದಕ್ಕೆ ಎಷ್ಟು ಪೇ ಆಗ್ತದೆ ಪೇ ಮಾಡಿ ಕಂಬಕ್ಕೆ ಟಚ್ ಮಾಡಿದ್ರೆ ಸಾಕು ಸರೆಗಮ ಅಂತಕ್ಕಂಥ ಒಂದು ಸಂಗೀತದ ಸ್ವರವನ್ನು ಕೇಳ್ಬೋದು. ಯಾವುದು? ವಿಜಯ ವಿಠ್ಠಲ ದೇವಾಲಯಕ್ಕೆ. ಹೌದಾ, ಈ ವಿಜಯ ವಿಠ್ಠಲ ದೇವಾಲಯ ಏನಿದೆ ಅಲ್ಲ, ವಿಜಯ ವಿಠ್ಠಲ ದೇವಾಲಯದಲ್ಲಿ ಕಲ್ಲಿನ ರಥ ಇರೋದೇನಪ್ಪ ಕಂಡು ಬರ್ತಾರೆ. ಹೌದಾ, ಕಲ್ಲಿನ ರಥ ಇರೋದೇನಪ್ಪ ಕಂಡು ಬರ್ತದೆ. ಸ್ವತಃ ಶ್ರೀಕೃಷ್ಣ ದೇವರಾಯ ವಿದ್ವಾಂಸರಾಗಿದ್ದು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಉಷಾ ಪೆರಿಯಾ ಪುರಾಣ ರಸಮಂಜರಿ ಉಷಾ ಪೆರಿಯಾ ಪುರಾಣ, ರಸಮಂಜರಿ ಇವೆಲ್ಲ ಸಂಸ್ಕೃತ ಗ್ರಂಥವನ್ನು ಯಾರು ರಚನೆ ಮಾಡಿದ್ದಾರೆ ಅಂದ್ರೆ ಶ್ರೀಕೃಷ್ಣ ದೇವರಾಯನೇ ರಚನೆ ಮಾಡಿದ್ದು. ಹಾಗಾದ್ರೆ ತೆಲುಗು ಕೃತಿ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಇವ್ರು ರಚನೆ ಮಾಡಿರ್ತಕ್ಕಂಥ ತೆಲುಗು ಕೃತಿ ಯಾವ್ದ್ರಿ ಅಂತ ಕೇಳಿದ್ರೆ ತೆಲುಗು ಕೃತಿ ಅಮುಕ್ತ ಮೌಲ್ಯ ಅಂತಕ್ಕಂಥದ್ದು ಯಾವ್ದಾಗಿದೆ ಅಂದ್ರೆ ತೆಲುಗು ಕೃತಿ. ನೋಡ್ರಿ, ತೆಲುಗು ಭಾಷೆ ಇಲ್ಲೇ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ರಿಲೇಟ್ ಹತ್ಕೊಂಡು 2008ರಲ್ಲಿ ತೆಲುಗು ಭಾಷೆ ಏನಾಗ್ತಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ಭಾಷೆ ಕೂಡ. ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ಭಾಷೆ ಕೂಡ ಅಂತ ನೋಡ್ತೀವಿ. ಮತ್ತು ಉದಯಗಿರಿಯಿಂದ ತಂದ ಬಾಲಕೃಷ್ಣನ ವಿಗ್ರಹ ಉದಯಗಿರಿಯಿಂದ ತಂದ ಬಾಲಕೃಷ್ಣ ವಿಗ್ರಹ
ಬಾಲಕೃಷ್ಣ ವಿಗ್ರಹ ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ಹಂಪಿ ಒಳಗೆ ಏನಪ್ಪ ಪ್ರತಿಷ್ಠಾಪನೆ ಮಾಡ್ತಾರ್ರಿ. ಹೌದಾ, ಹಂಪಿಯಲ್ಲಿ